ನನಗೋಸ್ಕರ. ಯಾರಿಗೋಸ್ಕರ? ನನಗೋಸ್ಕರ, ನನ್ನ ಬದಲಿಗೆ. ವೇಜಸ್ ಆಫ್ ಸಿನ್ ಇಸ್ ಡೆತ್. ಪಾಪದ ಸಂಬಳ ಏನಾಗಿದೆ? ಮರಣ. ಈಗ ಈ ಮರಣ ಆಗ್ಲೇಬೇಕು. ನಾವು ದೇವ್ರ ಮುಂದೆ ಅಕ್ಸೆಪ್ಟ್ ಆಗಬೇಕಾದ್ರೆ ಪಾಪದ ಪೆನಾಲ್ಟಿ ಕಟ್ಟಲೇಬೇಕು. ನಾವು ಈಗ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಆಯ್ತು, ಗಾಡ್ಸ್ ರೂಲ್ಸ್ ಲಾ ಬ್ರೇಕ್ ಆಯ್ತು. ವಾಟ್ ಇಸ್ ದ ಪನಿಷ್ಮೆಂಟ್? ರೂಲ್ಸ್ ಬ್ರೇಕ್ ಆದ್ರೆ ಮರಣ, ಬೇರೆ ಏನಿಲ್ಲ. ಮರಣ, ನಿತ್ಯ ಮರಣ, ನರಕ ಅಷ್ಟೇ. ನರಕದ ನಿತ್ಯಾಗ್ನಿ, ಇಟರ್ನಲ್ ಡ್ಯಾಮಿನೇಷನ್. ಈಗ ಇದಕ್ಕೆ ಪೆನಾಲ್ಟಿ ಮರಣ. ಯಾವ ಮರಣ? ನಿಮ್ಮನ್ನು ಹೊಡೆದು ಸುಮ್ಮನೆ ಸಾಯಿಸೋದಲ್ಲ, ನಿತ್ಯ ಮರಣ, ಇಟರ್ನಲ್ ಡೆತ್. ನರಕಕ್ಕೆ ಹಾಕೋದು, ಹೊಡೆದು ನರಕಕ್ಕೆ ಹಾಕೋದು. ಹಾಗೆ ನೋಡುವಾಗ ಎಲ್ಲರೂ ಅಲ್ಲಿಗೆ ಹೋಗಬೇಕು. ಯಾರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯರ ಇಲ್ಲ. ನೋ ಒನ್ ಈಸ್ ವರ್ದಿ ಟು ಗೋ ಟು ಹೆವನ್. ನೋ ಒನ್ ಈಸ್ ಎಲಿಜಿಬಲ್ ಟು ಗೋ ಟು ಹೆವನ್. ಸೊ ಕರುಣಾಮಯಿ ದೇವರು ಏನ್ ಮಾಡಿದ್ರು ಅಂದ್ರೆ, ಹಿ ಮೇಡ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಅಸ್. ನಮಗೋಸ್ಕರ ಒಂದು ಸಬ್ಸ್ಟಿಟ್ಯೂಟ್ ಅನ್ನ ದೇವರೇ ರೆಡಿ ಮಾಡಿದ್ರು. ಹಿ ಹಿಮ್ಸೆಲ್ಫ್ ಬಿಕೇಮ್ ಮೈ ಸಬ್ಸ್ಟಿಟ್ಯೂಟ್. ಅವರೇ ನನ್ನ ಬದಲಿಗೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ, ದೇವರಾಗಿ ಬರಲಿಲ್ಲ ಈ ಭೂಮಿಗೆ, ಅವರು ಮನುಷ್ಯನಾಗಿ ಬಂದರು. ಮನುಷ್ಯನಾಗಿ ಬಂದು ನನ್ನ ಬದಲಿಗೆ ಆ ಶಿಲುಬೆಯ ಮೇಲೆ ನನ್ನ ಪಾಪದ ಸಂಬಳ, ವೇಜಸ್ ಆಫ್ ಮೈ ಸಿನ್, ಹಿ ಟುಕ್ ಅಪಾನ್ ಹಿಸ್ ಬಾಡಿ. ಅವರು ತಮ್ಮ ದೇಹದಲ್ಲಿ ಹೊತ್ಕೊಂಡು ಅವರು ಒಂದು ನರಳಾಡಿದ್ರಲ್ವಾ, ಅವರು ತಕ್ಷಣ ಸಾಯಲಿಲ್ಲ. ಅವರು ಅನುಭವಿಸಿದ ಯಾತನೆ ತಕ್ಷಣ ಸಾಯಬೇಕಾಗಿತ್ತು, ಆದರೆ ಅವರು ತಕ್ಷಣ ಸಾಯಲಿಲ್ಲ. ಬೈಬಲ್ ಹೇಳುತ್ತೆ, ಅವರು ಸುಮಾರು 6 ತಾಸು ಶಿಲುಬೆಯ ಮೇಲೆ ನೇತಾಡಿದ್ರಂತೆ. 6 hours. ಎಷ್ಟು ಗಂಟೆ? 6 ತಾಸು. 6 ತಾಸು ಇರ್ಬೋದು, 3 ತಾಸು ಇರ್ಬೋದು, 5 ತಾಸು ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಆದರೆ ಶಿಲುಬೆ ಮೇಲೆ ಹಾಕಿದ ತಕ್ಷಣ ಯೇಸು ಸಾಯಲಿಲ್ಲ. ಅನೇಕ ಗಂಟೆಗಳು, ಮೆನಿ hours he was suffering. Many hours he was going through that excruciating horrible pain. ಇದುವರೆಗೂ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನು ಅನುಭವಿಸದಂತಹ ಒಂದು ನೋವನ್ನು ಅವರು ಅನುಭವಿಸಿದರು.